ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಡಿಜಿಟಲ್ ಅರೆಸ್ಟ್. 2 ಕೋಟಿ ಲೂಟಿ ಮಾಡಿರುವ ಖತರ್ನಾಕ್ ಕಳ್ಳರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಬಾಡಿಗೆ ಅಕೌಂಟ್ ನ ಮೂಲಕ ತಮ್ಮ ಅಕೌಂಟ್ ಅನ್ನು ದೋಚುತ್ತಾರೆ. ನೋಡಿ, ಇಂಥ ವ್ಯಕ್ತಿಗಳಿಂದ ನೋಡಿ ಹೊಸ ಟೆಕ್ನಾಲಜಿಯನ್ನು ಯೂಸ್ ಮಾಡಿಕೊಂಡು ಅನೇಕ ವ್ಯಕ್ತಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಈ ರೀತಿಯಾದ ವಂಚನೆಗಳಿಗೆ ನೀವ್ಯಾರು ಒಳಗಾಗಬಾರ್ದು. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮ್ಗೆ ಫುಲ್ ಡೀಟೇಲ್ಸ್ ಅರ್ಥ ಆಗುತ್ತೆ. ಏನಿದು ಡಿಜಿಟಲ್ ಅರೆಸ್ಟ್ 2 ಕೋಟಿ ಲೂಟಿ ಎಂಬುದಾಗಿ ನೀವು ಯೋಚನೆ ಮಾಡಬಹುದು. ಕೆಲವು ವ್ಯಕ್ತಿಗಳು ಒಂದು ಟೀಮ್ ಆಗಿ ಸೇರಿಕೊಂಡು, ಒಂದು 5 ಜನರು ಒಂದು ಗುಂಪಾಗಿ ಸೇರಿ ಇವ್ರೇನ್ ಮಾಡ್ತಾರಂದ್ರೆ, ಯಾರು ಹಣ ಹೆಚ್ಚಾಗಿರುತ್ತೋ ಶ್ರೀಮಂತರನ್ನು ಇವರನ್ನು ಟಾರ್ಗೆಟ್ ಮಾಡಿ ಇವರಿಗೆ ಫೋನ್ ಮಾಡಿ, ನೋಡಿ ನಿಮ್ಗೊಂದು ಪಾರ್ಸಲ್ ಬಂದಿದೆ, ಈ ಪಾರ್ಸಲ್ ಅಲ್ಲಿ ನಿಮ್ಗೆ ಡ್ರಗ್ಸ್ ಬಂದಿದೆ, ಇದು ನಿಮ್ಮ ಹೆಸರಲ್ಲಿ ಇದೆ, ಆದ್ದರಿಂದ ನೋಡಿ ನಮ್ಮ ಸಾಹೇಬ್ರ ಹತ್ರ ಮಾತಾಡಿ ಎಂಬುದಾಗಿ ಹೇಳಿ ಒಂದು ಫೇಕ್ ಪೊಲೀಸ್ನ, ಫೇಕ್ ಅಕೌಂಟ್ನ, ಫೇಕ್ ಪೊಲೀಸ್ ಸ್ಟೇಷನ್ ನ ಕ್ರಿಯೇಟ್ ಮಾಡಿ ಅವರಿಗೆ ವಿಡಿಯೋ ಕಾಲ್ ನ ಮೂಲಕ ಮಾತಾಡಿ ಅನೇಕ ವ್ಯಕ್ತಿಗಳನ್ನು ವಂಚಿಸಿದ್ದಾರೆ. ಇದೇ ರೀತಿಯಾಗಿ ಈ ವ್ಯಕ್ತಿಗಳು ಎಲ್ಲರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಎಂಬುದಾಗಿ CID ಅಧಿಕಾರಿಗಳು ತಿಳಿಸಿದ್ದಾರೆ. ಈ ರೀತಿಯಾದ ಖತರ್ನಾಕ್ ಕಳ್ಳರನ್ನು ಬೆಂಗಳೂರಿನ ಪೊಲೀಸರು ಬಂಧಿಸಿದ್ದಾರೆ. ಆ ಒಂದು ಸ್ಟೋರಿಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡುವವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಕೊಡಗು ಜಿಲ್ಲೆಯಲ್ಲಿ ಒಬ್ಬ ವೃದ್ಧನಿಗೆ ಫೋನ್ ಮಾಡಿ ಈ ರೀತಿಯಾಗಿ ಡಿಜಿಟಲ್ ಟ್ರ್ಯಾಪ್ ಮಾಡಿ 2.24 ಕೋಟಿಯನ್ನು ಹಣವನ್ನು ದೋಚಿ ಒಬ್ಬ ದುಬೈಗೆ ಎಸ್ಕೇಪ್ ಆಗಿರುವ ಒಂದು ವಿಷಯ ಇದು. ನೋಡಿ, ಇದೇ ವರ್ಷ ಮೇ 11, 2024 ಕೊಡಗಿನಲ್ಲಿರುವಂತಹ ಒಬ್ಬ ವೃದ್ಧನಿಗೆ ಫೋನ್ ಮಾಡಿ, ನೋಡಿ ನಾವು ಕೊರಿಯರ್ ಆಫೀಸ್ ಇಂದ ಫೋನ್ ಮಾಡ್ತಾ ಇದೀವಿ, ಕೊರಿಯರ್ ಆಫೀಸ್ ಅಲ್ಲಿ ನಾವು ಕೆಲಸ ಮಾಡೋದು, ನಿಮಗೆ ಒಂದು ಪಾರ್ಸಲ್ ಬಂದಿದೆ, ಈ ಪಾರ್ಸಲ್ ಅಲ್ಲಿ ಡ್ರಗ್ಸ್ ಇದೆ, ಇದು ನಿಮ್ಮ ಹೆಸರೇ ಇದೆ, ಆದ್ದರಿಂದ ನೀವು ಪೊಲೀಸ್ ಅವ್ರ ಹತ್ರ ಮಾತಾಡಬೇಕು, ನೋಡಿ ಅಧಿಕಾರಿ ಕೊಡ್ತಾ ಇದೀವಿ ಎಂಬುದಾಗಿ ಹೇಳಿ ಮಾತಾಡಿಸಿ ಆತನನ್ನು ವಿಡಿಯೋ ಕಾಲ್ ಅಲ್ಲಿ ಮಾಡಿ, ವಿಡಿಯೋ ಕಾಲ್ ಅಲ್ಲಿ ಆ ವೃದ್ಧನಿಗೆ ತುಂಬಾ ಟಾರ್ಚರ್ ಕೊಟ್ಟು ಹೆದರಿಸಿ, ಈ ರೀತಿಯಾಗಿ ನೀವು ಸಿಗಾಕೊಂಡಿದ್ದೀರಾ, ನಿಮ್ಮನ್ನ ತಪ್ಸಕ್ ಯಾರು ಆಗಲ್ಲ ಎಂಬುದಾಗಿ ತುಂಬಾ ಆತನಿಗೆ ಬೆದರಿಸಿದರು. ನಂತರ ಈತನು ಈ ವೃದ್ಧನು ಬೆದರಿದಾಗ ನೋಡಿ ತುಂಬಾ ಭಯಪಟ್ಟಾಗ ಈ ವೃದ್ಧನಿಗೆ ನಿಮ್ಮ ಬಳಿ ಇರುವ ಹಣವನ್ನು ನಮಗೆ ಟ್ರಾನ್ಸ್ಫರ್ ಮಾಡಿ, ನಾವು ನಿಮ್ಮನ್ನು ಸೇಫ್ ಮಾಡುತ್ತೇವೆ ಎಂಬುದಾಗಿ ಫೇಕ್ ಆಗಿ ಒಂದು ಆಮಿಷವನ್ನು ಹೊಡ್ಡುತ್ತಾರೆ. ನಂತರ ಈ ವೃದ್ಧನು ಭಯ ಬಿದ್ದು ಈತನ ಅಕೌಂಟ್ ಅಲ್ಲಿರುವ ಎಲ್ಲಾ ಹಣವನ್ನು ನೋಡಿ ಸುಮಾರು 2,21,40,40,000 ರೂಪಾಯಿನ RTGS ಮೂಲಕ ಅವರ ಫೇಕ್ ಅಕೌಂಟ್ಗೆ ಈ ಹಣವನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ತಾನೆ. ಕೆಲವು ದಿನ ಆದ್ಮೇಲೆ ಮತ್ತೆ ಈ 5 ಜನರು ವೃದ್ಧನನ್ನು ತಿರುಗಿ ಟ್ರಾಪ್ ಮಾಡಿ ಮತ್ತೆ ಈತನ ಬಳಿಯಲ್ಲಿ ಹಣವನ್ನು ಡಿಮ್ಯಾಂಡ್ ಮಾಡ್ತಾರೆ. ಆಗ ಈ ವೃದ್ಧನು ಪೊಲೀಸ್ ಸ್ಟೇಷನ್ಗೆ ಹೋಗಿ 2ನೇ ಸಾರಿ ಈ ವೃದ್ಧನನ್ನು ಕೇಳಿದಾಗ ಈತನು ಭಯ ಬಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದಂತ ಎಲ್ಲಾ ವಿಷಯವನ್ನು ಪೊಲೀಸರಿಗೆ ಹೇಳ್ತಾರೆ. ನಂತರ ಚುರುಕುಗೊಂಡ ಪೊಲೀಸ್ ಟೀಮ್ ನೋಡಿ ಇವರನ್ನು ಹಿಡಿಯಲು ಪ್ರಯತ್ನ ಮಾಡ್ತಾರೆ. ಕೊನೆಯದಾಗಿ ನೋಡುವಂತ ಸಂದರ್ಭದಲ್ಲಿ ಈ 5 ಜನರನ್ನು ಸಕ್ಸಸ್ ಆಗಿ ನಮ್ಮ ಪೊಲೀಸ್ ತಂಡವು ಹಿಡಿಯುತ್ತೆ. ಇವರು ಯಾರೆಂದು ನೋಡುವಾಗ ಮೊದಲನೇದಾಗಿ ನೋಡಿ ಶಾಕಿಬ್, 2ನೇವನು ಆಯನ್, 3ನೇವನು ಅನ್ಸಾರಿ, 4ನೇವನು ಸೊಲೊಮನ್, 5ನೇವನು ಯೂಸಫ್. ಈ ಯೂಸಫ್ ಎನ್ನುವವನೇ ಈ ಒಂದು ಪ್ಲಾನ್ಗೆ ಮಾಸ್ಟರ್ ಮೈಂಡ್, ಅಂದ್ರೆ ಇವನೇ ಈ ಟೀಮ್ ನ ಲೀಡರ್ ಆಗಿರ್ತಾನೆ. ನೋಡಿ ಇವರ ಹತ್ರ ಸುಮಾರು 26 ನಕಲಿ ಬ್ಯಾಂಕ್ ಅಕೌಂಟ್ಸ್ ಇರುತ್ತೆ. ಈ ರೀತಿಯಾದ ಖತರ್ನಾಕ್ ಕಳ್ಳರನ್ನು ನಮ್ಮ ಬೆಂಗಳೂರು ಪೊಲೀಸ್ ಅವರು ಹಿಡಿದಿದ್ದಾರೆ. ನೋಡಿ, ಈ ರೀತಿಯಾದ ಡಿಜಿಟಲ್ ವಂಚನೆಗೆ ಯಾರು ಒಳಗಾಗಬಾರ್ದು. ಅದಕ್ಕೆ ನೋಡಿ ಈ ವಿಡಿಯೋ ಮಾಡಿ ನಾವು ನಮ್ಮ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ನಿಮ್ಮ ಫ್ರೆಂಡ್ಸ್ಗೆ ಯಾರ್ಯಾರು ಇದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಯಾವ್ದಾದ್ರು ಡಿಜಿಟಲ್ ಆಗಿ ಈ ರೀತಿಯಾಗಿ ಕಳ್ಳತನದ ಇಲ್ಲಾಂದ್ರೆ ಫೇಕ್ ಅಕೌಂಟ್ಸ್ ಕ್ರಿಯೇಟ್ ಮಾಡಿ, ಇಲ್ಲಾಂದ್ರೆ ನಿಮ್ಮ ಪಿನ್ ಏನಾದ್ರು ನಿಮ್ಮ ATM ಪಾಸ್ವರ್ಡ್ ಈ ರೀತಿಯಾಗಿ ಯಾರಾದ್ರೂ ಕೇಳಿದ್ರೆ ದಯಮಾಡಿ ಯಾರು ಶೇರ್ ಮಾಡಬೇಡಿ. ಈ ರೀತಿಯಾಗಿ ಕಾಲ್ ಬಂದ್ರೆ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಹೋಗಿ ಫಸ್ಟ್ ಇಮಿಡಿಯೇಟ್ ಆಗಿ ರಿಪೋರ್ಟ್ ಮಾಡಿ. ಈ ರೀತಿಯಾದ ಕಳ್ಳತನ ಎಲ್ಲೂ ನಡೆಯಬಾರದು. ಈ ರೀತಿಯಾದ ಅನೇಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ನ ಫಾಲೋ ಮಾಡಿ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇಲೆ